ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕೊಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ರೀಚ್ ಆಗುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಪಡ್ಡು ಮಾಡ್ತಾಯಿದ್ದೀನಿ, ರಾಗಿ ಪಡ್ಡು ಮಾಡುವ ವಿಧಾನ. ಒಂದೇ ಥರ ಬಟ್ಲು 2 ತಗೊಂಡಿದ್ದೀನಿ. 3/4 ಬಟ್ಲು ರಾಗಿ, 1/4 ಬಟ್ಲು ಉದ್ದಿನಕಾಳು ಹಾಕ್ಕೊಂಡು ನೀರು ಹಾಕಿ ನೆನೆಸ್ಕೊಳ್ಳೋಣ. 8 ಅವರ್ ನೆನೆಸ್ಕೊಂಡಿದ್ದೀನಿ. ರಾಗಿ ಉದ್ದಿನಕಾಳು ಎರಡೂ ತೇಲ್ತಾ ಇರೋ ರಾಗಿನ ಈ ರೀತಿ ಕೈಯಲ್ಲಿ ಮಾಡ್ಕೊಳ್ಳೋಣ, ಎಲ್ಲ ಮುಣುಗುತ್ತೆ ರಾಗಿ. ನೋಡಿ, ನೆಂದಾಗಿದೆ. ಒಂದು ಜಾರ್ಗೆ ಹಾಕ್ಕೊಂಡು, ಬರೀ ರಾಗಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಬೇಗ ನುಣ್ಣಗಾಗಲ್ಲ. ನೋಡಿ, ಈ ರೀತಿ ಬರೀ ರಾಗಿ ರುಬ್ಕೊಬೇಕು. ಇದ್ರ ಜೊತೆಗೆ ಉದ್ದಿನಕಾಳು ಇವಾಗ ಸೇರಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಬಾರ್ದು, ಗಟ್ಟಿಯಾಗಿರಬೇಕು. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಇಷ್ಟು ಗಟ್ಟಿ ಇರಬೇಕು ಹಿಟ್ಟು. ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಜಾರ್ ತೊಳೆದಿರೋ ನೀರು ಹಾಕ್ಕೊಳ್ಳೋಣ. 3/4 ಬಟ್ಲು ಹಿಟ್ಟು ಆಗಿದೆ. ನೋಡಿ, ಒಂದು ಪ್ಲೇಟ್ನ ಮುಚ್ಚಿಕ್ಕಿ ನೈಟ್ ಫುಲ್ಲು ಬಿಟ್ಬಿಡ್ತೀನಿ ನಾನು. 3/4 ಬಟ್ಲು ಹಸಿಟ್ಟಿಗೆ ಫುಲ್ಲು ಒಂದು ಬಟ್ಲಾಗಿದೆ. ನೋಡಿ, ಉಬ್ಬಿ ಬಂದಿದೆ ಹಿಟ್ಟು. ಫುಲ್ಲು ಒಂದು ನೈಟ್ ಬಿಟ್ಟಿದ್ದೆ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫುಲ್ ವಿಡಿಯೋ ವಾಚ್ ಮಾಡಿ, ಅರ್ಧ ಬರ್ಧ ನೋಡಿದ್ರೆ ಅಂತೂ ಏನೂ ಅರ್ಥ ಆಗಲ್ಲ. ಪಡ್ಡು ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಿಟ್ಟನ್ನ ಹಾಕ್ಕೊಳ್ಳೋಣ. ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು. ಒಂದು ಕಡೆ ಸುಟ್ಟಾದಮೇಲೆ ಇನ್ನೊಂದು ಕಡೆ ತಿರುವು ಹಾಕ್ಕೊಳ್ಳೋಣ. ಹೆಲ್ತಿ ಪಡ್ಡು ಇದು. ಟೇಸ್ಟೂ ಹಂಗೆ ಇತ್ತು, ಚೆನ್ನಾಗಿತ್ತು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ನಾವು ದೋಸೆ ಅಕ್ಕಿ ಉದ್ದಿನಕಾಳು ರುಬ್ಬಿ ಮಾಡ್ಕೊತೀವಲ್ಲ, ಅದೇ ಥರ ರುಬ್ಬಿ ಮಾಡ್ಕೊಬೋದು. ಏನಂದರೆ ರಾಗಿ ಒಂದು ಸ್ವಲ್ಪ ನುಣ್ಣಗಾಗಲ್ಲ ಬೇಗ, ಅಷ್ಟೇ. ಪಡ್ಡು ರೆಡಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.